ಅಂದ್ರೆ ಎಲ್ಲ ಕರೆ ಏನು ಹೇಳಿದ್ ಮಾತು ಇನ್ನು ಯಾರು ತಿಳಿಸಿ ಇರಬಾರ್ದು ಏನು ಹೇಳಿದ್ರೆ ಮಾತ್ರ ಒರಿಜಿನಲ್ ಇರಬೇಕಲ್ಲ ಕರೆಕ್ಟಾಗಿ ಅಂತ ಅವನೇ ಎಕ್ಸ್ಪರ್ಟ್ ಹೌದಾ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಬಹುಶಃ ಭಾಳ ದಿನಗಳ ನಂತರ, ವರ್ಷಗಳ ನಂತರ ಇಲ್ಲಿ ಈ ಜಾಗೆಯಲ್ಲಿ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಲೇ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೇನು ಹೇಳಬೇಕಾಗಿಲ್ಲ. ಇವರು ಹಿಂದೆ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಈಗ ನೋಡಿ, ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ, ಎಲ್ಲೋಗಿದ್ದಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ. ಇವೆಲ್ಲ ಫೋಟೋ ಹತ್ರ ನಿಮ್ಮ ಕಡೆ ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ ಅಂತೆಲ್ಲ. ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನೆಗೆ ಈದ್ಗಾ ಮೈದಾನಕ್ಕೆ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು, ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರು. ಅಲ್ಲಿ ಎಲ್ಲಿ? ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ, ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರೆ. ಮತ್ತು ಅವಾಗ ನೀವು ಕೇಳಬೇಕು, ನಿಮಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೆ ನಾವು. ನೀವು ಕೇಳಬೇಕು ಅವ್ರಿಗೆ, ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಗೆ ಹಾಕ್ಕೊಂಡಿದ್ದಿ, ಇದು ಮಾಡಿದ್ವಿ, ಒಂದರ 3-4-5 ಫೋಟೋ ಅದಾವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಏನ್ರಿ, ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತು ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿ ಜೆ ಪಿಯಿಂದ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ. ನಾವು ಬಿ ಜೆ ಪಿಗೆ ಆಗಿಲ್ಲ ಇವರು. ನೀವು ಕೇಳಿಲ್ಲ ಯಾರು ಪ್ರಶ್ನೆ? ನಂಗೆ ಟೆಕ್ಸ್ಟ್ ಬಂತು ನಿನ್ನೆ, ಅದು ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡಲಿ, ನಾವು ಬಿ ಜೆ ಪಿಯವರೆಲ್ಲ ಹಿಂದೂ. ಇವ್ರು ಯಾವ ಬಿ ಜೆ ಪಿಗೆ ಅದಾರ ಈಗ, ಅದು ಹೊರಗೆ ಹಾಕಿದಾರಲ್ಲ. ಇವ್ರು ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿ ಜೆ ಪಿ ನಾವು ಹಿಂದೂಗಳು, ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ನೀತಿ ತಾವು ನೋಡಿದ್ದೀರಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ? 2014 ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ?
ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜನರು ಕೊಟ್ಟಂಥ ಮಾನ್ಯತೆ. ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಭಾಳ ಹಳೇದೈತೆ ಬಿಡ್ರಿ ಅಂತಾರೆ. ಮತ್ತು ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯಿತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಈಗ ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು? ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದ್ದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವೆ. ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ದರು, ಯಡಿಯೂರಪ್ಪ ಅವ್ರ ಮಗ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ದರು. ಅವಾಗ ಯಾರು ಇವರು ಮಾತಾಡಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದಮೇಲೆ ಯಾಕೆ ನಿಮ್ಮದು ಏನೈತೆ ಅಂಥದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಭಾಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಿರ್ಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನು ನಾವು ಹೇಳೋದು, ಬೇರೆಯವ್ರು ಟೀಕೆ ಮಾಡೋಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ. ಅವರವರ ಧರ್ಮವನ್ನು ವ್ಯಕ್ತಿ ಆಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ. ಅದನ್ನು ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಹಮ್ ಮಾನ್ಯ ಕಲೆ ತಯಾರ್ ನೈ ಹಿಂದೂ ಏಕ್ ಧರ್ಮ ಅಂತ ಹೇಳಿದ್ದಾರೆ. ನೋಡಿರಲ್ಲ, ನಾನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ. ಅದನ್ನು ನಾ ಗೊಂದಲಕ್ಕೆ ಬಿಡ, ನಾವು ಹಿಂದೂ ಇಸ್ ರಿಲಿಜನ್ನೇ ಅಂತೀನಪ್ಪ. ಅವ್ರಿಗಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ರಿಲಿಜನ್ನೇ ಅಂತೀನಿ ನಾನು. इट इज़ नॉट अ रिलीजन, इट इज़ अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो इज डिसाइडेड. ಕಳಿಸ್ತೀನಿ ಎಲ್ಲ ನಿಮ್ಗೆ, ಸುಮ್ಮನೆ ನಾನು ಏನೂ ಹೇಳೋದಲ್ಲ, ನಿಮ್ಗೆ ಕಳಿಸ್ತೀನಿ ಅದನ್ನು. ಅದಿರಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು. ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾರೆ. MB ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದ್ದಾರೆ. ಅದನ್ನು ಅಂದಾರಲ್ಲ, ನಾನು ಬಂದಿತ್ತು ಮತ್ತು ಅದಕ್ಕೆ ಹೇಳ್ತೀನಿ ನಾನು. ಯತ್ನಾಳವ್ರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಅದಾರ. ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ. ಈಗ ಬೇಡ, ಒಮ್ಮೆ ಏನಾದನಂತೇಳಿ ಅದಕ್ಕೆ ಬಾತ್ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ. ನೀವು ಈ ರೀತಿ ಮಾತಾಡುವಂಥ ರೂಲ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡೋಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀರಿ. ಆ ರಿಯಾಕ್ಷನ್ ಆಯ್ತೀರಿ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು. ಬಾಯಿಗೆ ಬಂದಾಗ ಮಾತಾಡ್ಕೊಂತ ಹೋಗೋದು, ಕಲೆಕ್ಷನ್ ಇಲ್ಲ ಬಾಯಿಗೆ. ಮೊದಲು ಅಷ್ಟೇ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು. ಇವರು ಒಂದು ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರೆ. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಮಾಡಿದ್ದಾರೆ. ಏನಂದಿದ್ದಾರೆ? ಬಸವ ಧರ್ಮವನ್ನು ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂತಾರೆ.
ನಮಾಜ್ ಬೀಳೋದು ಆಯಿತು, ಓಟಿನ ಆಶೆಗೆ ಅಂದು ಮುಸಲ್ಮಾನರು ಓಟ್ ಬೇಕಾಗಿತ್ತು, ಅದಕ್ಕೆ ನೀವು ನಮಾಜ್ ಬಿದ್ದೀರಿ, ಟೊಬಿಗೆ ಹಾಕ್ಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕ್ಕೊಂಡಿದ್ದೀರಿ, ನೋಡಿದಿರಿ 4-4-5 ಫೋಟೋಗ್ರಾಫ್ಸ್ ಇದಾವೆ. ಈಗ ಹಿಂದೂ ಓಟ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಕ್ಕೆ ಮಾತಾಡ್ತಿದ್ದಾರೆ. ಆದರೆ ಅದೆಲ್ಲ ಮುಚ್ಚಿ ಹೋಗಂಗಿಲ್ಲ. ಅದು ನೀವು ಟೊಪ್ಪಿಗೆ ಹಾಕ್ಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವೆ, ಜನ ನೋಡಿದಾರೆ, ನಾನು ಕೂಡ ಇದ್ದವು ನೀವು ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಎತ್ತರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗೋದಲ್ಲ. ಒಂದನೇದ್ದು. ಎರಡನೇದಾಗಿ MB ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದರ ಅಂತ. ನಾನು ಜಿಲ್ಲಾ ಉಸ್ತುವಾರಿ, ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಅವ್ರು ಕಳಿಸಿದ್ರು, ಇವ್ರದೇ ಶಿಷ್ಯ ಅದಾನ ಅಂಥೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲನೂ. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ನಾವು ಯಾರೊಬ್ಬ ಇವ್ರು ಕೂಡನೇ ಇದಾವೆ ಎಲ್ಲ ಫೋಟೋ. ಇವನೇ ಮೇಲೆ ಕೇಸಸ್ ಇದಾವೆ ಭೂಗನ್ ಮಾಡಿದಂಥ. ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಟಾದ ಭೀಮನಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದೆ. ಯಾಕರೆ ಬಂದ್ರಪ್ಪ ನಾವು ಹೋಗಿದ್ವಿ MB ಪಾಟೀಲ್ ಕಡೆ ಅಥವಾ ಕೊಟ್ಟಾಗೌಡ್ರು ನನ್ನ ಕಡಿತಾನೆ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾನು G ಕ್ಯಾಟಗರಿ ಸೈಟ್ಸ್ ಅದು ತೊಗೊಂಡಿಲ್ಲ. ಬೆಂಗಳೂರಾಗಿ ಶಾಸಕರಾಗಿ, ಯಾಕೆ ನಮ್ಮ ತಂದೆಯವರು ತೊಗೊಂಡಿದ್ರು ಅಂಥೇಳಿ. ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು, ಭಾಳಷ್ಟು ಜನ G ಕ್ಯಾಟಗರಿ ಸೈಟ್ ತೊಗೊಂಡಿದ್ದಾರೆ. ಅಮ್ಮ ಸೈಟ್ ತೊಗೊಂಡಿಲ್ಲ, ಅದಕ್ಕೆ G ಕ್ಯಾಟಗರಿ ಸೈಟ್ಸ್ ಅದು ತೊಗೊಂಡಿಲ್ಲ. ಅಮ್ಮ ನನಗೆ ಅದು ಗೊತ್ತದು. ಇವ್ರಿಗೆ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘದ ಒಬ್ಬ ಹೋಗಿ ಹೇಳ್ತಿದ್ದಂತೆ MB ಪಾಟೀಲ್ರು ಆ ತಿರುಗುಂದಿ ಅತ್ತಿ. ಹೌದು, ನಾನು ತಿರುಗುಂದಿ ಅತ್ತಿಗೆ 2022ರಾಗ ತಿರುಗುಂದಿ ಅಲ್ಲ, ಮಕಣಾಪುರದಾಗ ನಾನು 2022 ತೊಗೊಂಡು ಇಲ್ಲಿ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾನು 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KDB ಇದು ಮಾಡ್ತಾಯಿದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ಅವ್ರಿಗೇನು ಇದು ಐತೆ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ತಂದು ಕೊಡಿಸುವಂಥದ್ದು ಮಾಡ್ತಾಯಿದೆ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ, ಇದು ಆಗಲಿ, ಇಂಡಸ್ಟ್ರಿ ಇದು ಬರಲಿ ಅಂತ ಮಾಡ್ತಾಯಿದ್ರು. ಯಾರೊಬ್ಬ ಹೇಳಿದ ಹೆಸರು ಹೇಳಿದ್ರೆ ನನಗೆ ಹೋಗಿ MB ಪಾಟೀಲ್ ನಂದಲ್ಲಿ ತಿರುಗುಂದಿದ್ರಾಗ ನಾನು ಭೂಗಿರಲಿಲ್ಲ. ಮಕಣಾಪುರದಾಗ ನಾನು ತೊಗೊಂಡಿದ್ದೀನಿ. 2022ರಿಂದ ಇಲ್ಲಿ ಥರ ನಾನು ತೊಗೊಂಡಿದ್ದೀನಿ. ಅಂದರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬೇಕಾದ್ರೆ ಅದನ್ನೂ ಒಂದು ತೊಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ 8% ಹುಡುಗಿಗೆ ಬೇಕಾದ್ರೆ ದಾನ ಮಾಡ್ತೀನಿ ನಾನು. ತೊಗೊಂಡು ಹೋಗ್ಬೇಕಾದ್ರೆ ಅಷ್ಟು ಕೊಡ್ತೀನಿ ನಾನು. ನನಗೇನು ಇದ್ರ ಮೇಲೆ ಆಸೆ ಇಲ್ಲ. ನಾನು ಅದನ್ನು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ, ಹೋಗಿ ತೊಗೊಳ್ಳಿ ಬೇಕಾದ್ರೆ. ಈ ಥರ ಸುಮ್ಮನೆ ಲೂಸಾಗಿ ಮಾತಾಡೋದು. MB ಪಾಟೀಲ್ರು ಹಿಂದೆ ಇದು ಅದಾರ, ಇನ್ನೊಂದು ದಿನ ಹೇಳಿದೆ, ಇನ್ನೊಂದು ದಿನ ಹೇಳಲ್ಲ, ಇನ್ನೊಬ್ರು ಯಾರೋ ಇದಾರ, ಅದು ಧರ್ಮ ಒಡೆಯವ್ರು ಅದಾರ. ಮತ್ತೆ ಮಾದೇವ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕೊತ್ತಿಗೆ ಒಂದು, ಈಗ ಒಂದು. ತುಂಬ ಎಕ್ಸ್ಪೋಸ್ ಆಗಬೇಡ್ರಿ. ನಾವು ಒಂದು ಸಲ ಹಚ್ಚಿದ್ದು ಒಂದು ದಂಡಿಗಸ್ತೇನೆ, ಯಾವುದೂ ಬಿಡೋದಿಲ್ಲ. ನಾ ಗಟ್ ಹೊಲಾಗೋ ಮರಿಗೋ ನಮ್ಮ ತೆರಿ ಅವ್ರಿಗೂ ಗೊತ್ತದು. ಇಟ್ಟೆಲ್ಲ ನಿಮ್ಮ ಹಿನ್ನೆಲೆ ಇಟ್ಕೊಂಡ ಭಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾ ಹೇಳಕ್ಕೆ ಹೋಗಲ್ಲ, ತೋರ್ಸೋಕ್ಕೆ ಹೋಗಲ್ಲ. ನಿಮ್ಗೆ ಅದು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಏನು ಬೇಕು. ಪ್ರಧಾನಮಂತ್ರಿ ಏನು ಹೇಳೋದೂ ಬೇಕು, ಊರು ಹೇಳೋದ್ರೂ ಬೇಕು, ಎಲ್ಲೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ
ಇವರೆಲ್ಲರೂ ಕೂಡಿ ಏನಾಯ್ತು ಎಂ ಬಿ ಪಾಟೀಲ್ರದ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತೆ. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ ಪಾಠಾಗ. 2018ರಾಗ ನಾನು ಹೇಳ್ತೀನಿ, ನಿಮಗೂ ಗೊತ್ತಿದೆ, ಭಾಳಷ್ಟು ಮಂದಿ ಇಲ್ಲಿದ್ದರು, ಬಸವರಾಜ್ ನೀವು ಇರಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಆಯಿತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿಯವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗ ಅಲ್ಲ. ಅದಕ್ಕೆ 75,000 ಜನ ಸೇರಿದರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದದು, ಪ್ಲ್ಯಾನ್ ನಡೆದದು. ನನಗೆಲ್ಲ ಹೇಳ್ತಿರ್ತಾರೆ, ಇವ್ರಿಗೆ ಹಿಂದೆ ಸುತ್ತಮುತ್ತಿದ್ದಂಥವ್ರೆ ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ BJP ಅವ್ರು ಮಾಡೋರು. RSS BJP RSS ಇವ್ರಿಗೆ ಓಟರ್ಸು. ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದು ತಿಳಿದ್ರ ಅವ್ರ ಒಳಗೆ ಏನು ಕಾಣ್ತಾರಲ್ಲಿ? ಅಲ್ಲ ಕಾಣ್ತಾನೆ. ನೀವು ಅವಾಗ ಏನು ಮಾಡ್ತೀರಿ? ಮತ್ತೆ ನೀವು ಎದಿ ಸುಳ್ಕೊಂಡಾಗಿತ್ತು. ಹಾಂ, ನೀವು ಎದಿ ಸುಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದಾರ. ಮತ್ತು ಮಧ್ಯೆ ಅವ್ರ ಕಾರ್ಯಕ್ರಮ ಬಸವಣ್ಣ ಇದ್ದ. ನಿಮ್ಮ ಕಾಲಕ್ಕೆ ಬದಲಾವಣೆ ಆಗ್ತಾರೆ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗೆ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದವರು. ಅದರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ. ಇವತ್ತು ಶೋಷಿತರಿಗೆ, ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂಥ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾರೆ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ ಅದು. ಮಾದೇವ್ರ ಕಾರ್ಯಕ್ರಮ. ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನ ಹತ್ತಿ ಇವ್ರಂತೂ ಉಚ್ಚಾಟನೆಗೊಂಡಾರ BJPಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನು ಮಾಡಿಟ್ರು ನಿಮ್ಗೆ ಗೊತ್ತದ, ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನ ಮೇಗೂ ಭಾಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನ ಹತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯಿತು. ಇದೆಲ್ಲವೂ ಕೂಡ ಅದ. ಆಮೇಲೆ ನಮಗೆಲ್ಲ ಗೊತ್ತದ ಆ್ಯಕ್ಟಿವಿಟಿ ಏನೇನು ನಡೆದಿದ್ದಾವೆ, ಹೆಂಗೆ ನಡೆದಿದ್ದಾವೆ ಎಲ್ಲ ಗೊತ್ತದ. ಸ್ವಾಮಿಗಳು ಕರ್ಕೊಂಬಂದು ಫಂಕ್ಷನ್ ಮಾಡೋದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ ನಾನು. ಶಕ್ತಿ ಕೂಡ ಅಂದೇವ್ರು, ಬಸವಣ್ಣ ಶಕ್ತಿ ಕೂಡ ಅಂದೆ. ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗ ನಾನು ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರು, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದು ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ಟು ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲಿ ಹಚ್ಬಂದೆ. ಇವತ್ತು 30,000 30,000 ಲೀಡ್ಲಿ ಹಚ್ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ಸ್ವಂತ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ. ಅದು ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದೆ ಲೀಡ್. 30,000 ಇರ್ತಾವೆ, ಈ ಮಾನಿ ಕಡಿಮೆ ಆಗ್ಯದ. ಏನು ಮಾಡಿರಪ್ಪ ಅವಾಗ ಎಲ್ಲರೂ ಇದು ಮಾಡ್ಕೊಂಬಂದರು. ನಾವೇನೀಗ ಪಂಚಪೀಠದವ್ರು ಟಿಕ್ಕೆ ಬೇಡ ನಮ್ಗೆ ಆತ್ಮೀಯರದಾರ ಅವ್ರಿಗೆ ಸರಿಯಾಗೇನು 2 ಮಾತಿಲ್ಲ. ನಮ್ಮ ಒಳಗೆ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವೆ. ಆ ರೀತಿ ಬ್ರಾಹ್ಮಣರಿಗೂ ಇದಾವೆ, ಸೈದ್ಧಾಂತಿಕ ಬೇಕು. ಎಲ್ಲ ಧರ್ಮಗಳು ಇದಾವೆ. ಜೈನರಾಗೂ ಇದಾವೆ, ಸಿಖ್ರಾಗೂ ಇದಾವೆ, ಮುಸಲ್ಮಾನರಲ್ಲಿ ಇದಾವೆ. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೊತೀವಿ ಅದನ್ನು. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ. ನಾನು ಪಂಚಪೀಠ ಅವರೆಲ್ಲ ಹಾನಗಲ್ ಕುಮಾರಸ್ವಾಮಿಗೆ ಬೈದಾರ.
ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು, ಶಿವಸಂಗಲಿಂಗರಾಜರ ಗುರುಗಳು. ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ. ಜಂಗಮರು ಬೈದಾರೆ, ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇವರೇ ಇರ್ತಾರಲ್ಲ, ಹಂಗೆ ಶಿವೋಗಿ ಮಂದಿರ ಬೈದಾರೆ. ಮಾಡಿರಿ, ಸಮಾವೇಶ ಮಾಡ್ತಿರೋ, ನಾನು ಮಾಡ್ತೀನೋ ಎಲ್ಲ ಬಿಚ್ಚಿಡ್ತೀನಿ. ಏನೇನೈತಿ ಬಿಚ್ಚಿಡ್ತೀನಿ, ಮತ್ತು ನನಗೇನು ಫರ್ಕ್ ಆಗಂಗಿಲ್ಲ. ನಿಮ್ಮ ಸಮಾವೇಶಕ್ಕೆ ಬರೋರು ಯಾರು? ಬಿ ಜೆ ಪಿ ವೋಟರ್ಸು. ಈಗ ಬೆನ್ನು ಹತ್ತಿದವ್ರು ಯಾರು? ಬಿ ಜೆ ಪಿ ಅವರೇ. ಅವರು ಮಜಾ ನೋಡಕತ್ತಾರ. ಕೆಲವು ಮಂದಿ ಲಿಂಗಾಯತರಾಗಿ ಹಚ್ಚಿ ಕೂತಾರೆ. ಈಗ ಬೈಯವರು ಲಿಂಗಾಯತ, ಬೈಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಕತ್ತಾರ. ಇದರಿಂದ ಇದು 5 ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಎಲ್ಲ ಭಾಳಷ್ಟು ಎಂ ಬಿ ಪಾಟೀಲ್ ಎದುರಿಸಿದಾನ. ಇಂಥವಕ್ಕೆಲ್ಲನೂ ಭಾಳ ಶಕ್ತಿ ನನಗೈತಿ. ಹಿಂದೆನೂ ಕೂಡ ಆ ಶಕ್ತಿಯನ್ನು ಜಿಲ್ಲೆ ಜನತೆ ನೋಡಿದೆ, ನಾಡಿನ ಜನತೆ ನೋಡಿದೆ, ಇನ್ನು ಮುಂದೆನೂ ಕೂಡ ನೋಡ್ತದೆ. ಮಾಡ್ರಪ್ಪ, ಎಟ್ಟೈತಿ ನಮ್ಮದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ, ಆಡು ಭಾಷೆದಾಗ ನೋಡು ನಿಮ್ಮದು ತಿಂಡಿ ಎಟ್ಟದ, ನಮ್ಮದು ತಿಂಡಿ ನೋಡು ಅಂತಂದ್ರೆ ಬರೋಂಗಿಲ್ಲ ಆಡು ಭಾಷೆ ನಮ್ಗೆ. ನಿಮ್ಗೆ ಅಟ್ಟೆ ಬರ್ದ ಆಡು ಭಾಷೆ. ನಿಮ್ಮ ತಿಂಡಿ ಎಟ್ಟೈತಿ ನೋಡು, ನಮ್ಮದು ಎಟ್ಟೈತಿ ನೋಡೇ ಬಿಡೋಣ ಒಂದು ಸಲ. ಆಗೇ ಬಿಡೋಣ. ಲಾಜಿಕ್ ಎಂಡ್ಗೆ ಹೋಗಿ ನಾವು ದಂಡಿಗೆ ಹಚ್ಚು ಪೂರ್ತಿ ಸಭೆ ಮಾಡ್ತಾರೆ. ಮಾಡಲಿಲ್ಲ, ಯಾರು ಬೇಡ. ಆ ಕೂಡಲ ಸಂಘ ಸ್ವಾಮಿಗಳನ್ನ ಹೋಗಿ ದಂಡಿಗೆ ಹಚ್ಚಾರ. ಇವರು ಅನ್ನೋಬ್ಬರು ಸಭೆ, ಇವರಿಬ್ಬರು ಉಚ್ಚಾಟಿತಕ್ಕ ನಾಯಕರು ಮಾಡೋರು. ಈಶ್ವರಪ್ಪರು ಹೇಳಿದ್ರು, ಈಶ್ವರಪ್ಪರು ಹೇಳಿದ್ರಲ್ಲ ಅದನ್ನು, ಅವ್ರು ಉಚ್ಚಾಟಿತರೇ. ಅಣ್ಣ ಸಾಹೇಬ್ರ ಕಾರ್ ಸಿದ್ದೇಶ್ವರ ಸ್ವಾಮೀಜಿ ಗಡಿಪಾರು ಮಾಡಿದ್ರಿ, ಕಾಂಗ್ರೆಸ್ಗೆ ಏನಾದರೂ ನಿಮ್ಮ ಮುನ್ನಡೆ ಏನಾಗ್ಬೋದಾ? ನೋಡಿ, ಕಾಡಿಸಿಗ ನಾನು ಒಂದು ಹೇಳ್ತೀನಿ. ಕನ್ನೇರಿ ಸ್ವಾಮಿ ಭಾಳ ಆತ್ಮೀಯ. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ. ಅವ್ರು ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ಸ್ವಲ್ಪ ಪತ್ಯೋದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾದ್ರು. ನನಗೆ ಅವ್ರ ಕೂಡ ಪದೇ ಪದೇ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ದಿನ ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದು ಸಲ ಹೇಳಿದ್ದೀನಿ. ಏನಪ್ಪ ಅಂದ್ರೆ, ನೀವೇ ಹೇಳ್ರಿ ಸ್ವತಃ, ಈ ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿಬಿಡ್ತಾರೆ. ಸುಳ್ಳೆ ಅಂತ ಶಬ್ದ ಕೇಳಪ್ಪ. ಈಗ ಕೇಳಿಲ್ಲ, ಕೇಳಕ್ಕೆ ಒಂದು ನಿಮಿಷ ಕೇಳಿ. ಲೆಟ್ ಬಿ ಕಂಪ್ಲೀಟ್ ಒಮ್ಮೆ ಹೇಳ್ತೇನೆ. ನಾನು ಯಾಕೆ ಆರಾಮತ್ತೀನಿ, ನನಗೇನಿಲ್ಲ. ನಾನು ಯಾವತ್ತೂ ಮೀಡಿಯಾ ಇದು ಮಾಡಿ ಹೋಗಲ್ಲ. ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೇಳೋದು ಕೇಳಿದ್ರೆ ಸ್ವಲ್ಪ ಇಂಪಾರ್ಟೆಂಟ್, ಅದು ಗಡಬಡಿ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯೋದ್ರ ಈ ಸ್ವಾಮಿಗಳು ಬೈರಿ. ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ನಾನು ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರಿಗೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥ. ನಮ್ದು ಏನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊತ ಹೋಗೋಣ. ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊಂಡು ಹೋಗೋಣ, ಬಳಸೋಣ ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರೆ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವುದು ಕೂಡ ನಾನು ಇದು ಮಾಡೋದಲ್ಲ. ಅದು ತಪ್ಪದು, ಯಾರೇ ಬೈಲಿ ಇದು. ಆದರೆ ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ, ಈಗ ಹೇಳ್ತೀನಿ ಕೇಳ್ರಿ, ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕೆ ವೇಶ್ಯ ಸೂಳೆ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನು ಸಾಕ್ಲಕ್ಕ, ತಾಯಿ ತಂದೆಯನ್ನು ಸಾಕಾಕೆ ಆಗ್ಬಿಡ್ತಾನು ಸಹ ಅವಳು. ಕರೆಕ್ಟೇ ಇಲ್ಲೋ? ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕೆ ಅವಳನ್ನು ಒಯ್ದು ಸಮಾಜ ಒಯ್ದು ಅದನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ಅಭಿಸೋದು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದರು. ನಾವು ಅರ್ಥ ಮಾಡಬೇಕು. ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತು ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರುವವ್ರು, ಹೋಗಿದವರು ದೈಹಿಕ ಸುಖಕ್ಕೆ ಹೋಗಿರಬಹುದು ಅನ್ಕೊಂಡ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕಲಿಕ್ಕೆ
ತಾಯಿ ತಂದೆಯನ್ನು ಸಾಪಾಡು ಮಾಡ್ತೇವೆ, ಜೀವನಕ್ಕೆ ತನ್ನ ಊಟದ ಇದಕ್ಕೆ ತನ್ನ ಬದುಕಿನ ಸಲುವಾಗಿ ಅವಳು ಸಹ ಅವಳು ಸುಳ್ಳೆ ಆಗಿರ್ತಾಳೆ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ. ನಾನು ಯಾರನ್ನೂ ಕೂಡ ರಾಮಗೆ ಬೈದವರು, ಬಸವಣ್ಣಗೆ ಬೈದವರು ಯಾರು, ನಾನು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳಿದ್ರೆ ನಡೆದಲ್ಲ. ಹಿಂದೊಮ್ಮೆ ಇದೇ BL ಸಂತೋಷ್ ಅವರು MP ಪಾಟೀಲ್ ಬ್ರಾಹ್ಮಣರ ವಿರೋಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಂದು ಬಿಜಾಪುರದಾಗ. ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ಓಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡು ಕುಲಕರ್ಣಿ ಅವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ಆಗ್ತಿದ್ದು ಸರ್. ಆವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ತುಂಬ ಸಹ ಶಾಸಕರು ಮಾಡಿ ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು BL ಸಂತೋಷ್ ಅವ್ರಿಗೆ, ಬಿಜಾಪುರ ನೀವು MP ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, MP ಪಾಟೀಲ್ನ ನೀವು ನಮ್ಮನ್ನು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ MP ಪಾಟೀಲ್ ನಮ್ಮ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವರು ಅದಾರಲ್ಲ ನಮ್ಮ ಹಾಣಮಗಿರಿ, ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಕೊಟ್ಟರು, ಅನೇಕರು ಕೊಟ್ಟರು. ನಿಮ್ಮದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತರಿಸೋ ಬ್ರಾಹ್ಮಣರಿಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತರಿಸೋ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡೋಂಗಿಲ್ಲ. ಸುಳ್ಳಿ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡೋಕ್ಕವು? ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ? ಆಮೇಲೆ ನಿಮ್ಗೆ ಕನ್ಯಾಗ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರೆ. ದೊಡ್ಡವರು ಅದ್ರ ಮ್ಯಾಗ ಭಾಳ ಚೆನ್ನಾಗಿ ಮಾಡಿದಾರೆ. ಅವ್ರ ಬಗ್ಗೆ ನನಗೆ ಅಭಿಮಾನ ಅದ. ಆದರೆ ಅವರು RSS ಕೊಸ್ಲಿ ಮೋಹನ್ ಭಾಗವತ್ ಅವರು ಕೂಡ ಹಿಂಗೆ ಕುತ್ಕೊಂಡು ಹಿಂಗೆ ಮಾಡಿದಾರೆ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾಡಸಿದ್ದೇಶ್ವರ ವಚನಗಳದವು, ಕಾಡಸಿದ್ದೇಶ್ವರ ವಚನಗಳದವು. ನಾನು ಏನು ಹೇಳಕ್ಕೆ, ನಾನು ಅದಕ್ಕೆ ಧರ್ಮಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ನೀವೇ ಹೇಳೋ ಪ್ರಕಾರ ಲಿಂಗಾಯತ ಮಠಾಧೀಶರ ಒಕ್ಕೂಟದಲ್ಲಿ ಕೆಲವೊಬ್ಬರು ಮಾತನಾಡುವರಿದ್ದಾರೆ. ಇದ್ದಾರೆ ನೋಡ್ರಿ, ಅವರು ನಾವು ಕನ್ನೇರಿಯವರು ಒಂದು ಶಬ್ದ ಬಳಸ್ತಾರೆ, ಒಂದು ಶಬ್ದ. ನಾನು ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾನು ಏನೂ ಮಾತಾಡಕ್ಕೆ ಹೋಗಿಲ್ಲ. ಯಾವತ್ತೂ ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ, ನೀವು ಕ್ಷಮೆ ಯಾಪನೆ ಕೇಳಿಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ರು ನೀನು ಕೇಳ್ತಾ ಹೇಳ್ತೀನಿ, ಯಾಕೆ ಕಡ್ಬಿಟ್ಟು ಮಾಡ್ತೀನಿ ನೀವು? ಆ ಶಬ್ದ ಉಪಯೋಗಿಸ್ದ, ಆ ಶಬ್ದ ವಾಪಸ್ ತಗೊಳ್ರಿ. ಅವ್ರು ಪಾದ ಬಿಟ್ಟು ನಾವು ಕರ್ಕೊಂಬರ್ತೀನಿ ಅಂತ ಹೇಳಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಮಗೆ ನಿಮಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಆದ್ರೆ ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯೋಂಥಷ್ಟಿದು ಅಧಿಕಾರ ಯಾರು ಕೊಟ್ರಿ ನಿಮ್ಗೆ? ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ ಅದಿರ, ಅದಿರ ಅಂತ ನೀವು ಬೈಕೊಂಡು ಅಂತ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾಡು ಬೈಕೊಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗಲಿ ನನ್ನ ತಾಯಿಗಾಗಲಿ, ಅವಳೇನು ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನು ಮಾಡ್ತಾರೆ, ಯಾರೇ ಇರಲಿ ಅವರು, ಅವರೆಲ್ಲರಿಗೂ ನಮ್ಮ ವಿರೋಧ. ರಾಮಗೆ ಬೈದರೂ ವಿರೋಧ ಅದ, ಹನುಮಂತಗೆ ಬೈದರೂ ವಿರೋಧ ಅದ. ಅವ್ರಿಗೆ ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂಥವ್ರು ಯಾರು ಮಾಡಿದ್ರಂತ ಬಂದಿದ್ದ ಈ ಥರ ಅತಿರೇಕಕ್ಕೆ ಒಬ್ಬ ವ್ಯಕ್ತಿಕವಾಗಿ ಬೈಯುವಂಥದ್ದು ಇರ್ತದೆ. ಪ್ರತಿಪಾದನೆ ಮಾಡಿರಿ. ನಮ್ಮದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡಿರಿ. ನಿಮ್ಮ ಧರ್ಮ ನೀವು ಬಳಸೋಕ್ಕೆ ಪ್ರತಿಪಾದನೆ ಮಾಡಿರಿ, ಯಾರೂ ಇಲ್ಲ. ನಿಮ್ಮ ಸಹಕಾರ ಸಾಯ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತು ಅವ್ರದ್ದು ಇಸ್ಲಾಂ ಧರ್ಮದವ್ರು ಮಾಡಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡಲಿ, ಬುದ್ಧ ಧರ್ಮದ ಅವ್ರು ಮಾಡಲಿ, ಜೈನ ಧರ್ಮದ ಅವ್ರು ಮಾಡಲಿ. ಇವತ್ತು ಜೈನರು ಎಲ್ಲರೂ ಕೆಲಸಕ್ಕೆ ನನ್ನ ಕಡೆನೇ ಬರ್ತಾರೆ, ಬ್ರಾಹ್ಮಣರಿಗೆಲ್ಲ ಕೆಲಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ನೋಡ್ರಿ, ನಾವು ಬಲಿಯಾಗಿದ್ದೀವು. ಬಿಡಪ್ಪ, ನಿನಗೆಲ್ಲ ಗೊತ್ತದ, ನಮ್ಮ ಮನೆಯಲ್ಲ ಹೇಳಿದ್ದೀನಿ. ಪದೇ ಪದೇ ನನಗೆ ಕಣಕಾಗ ಹೋಗ್ಬೇಡ್ರಿ, ನಾನು ಸಾಮಾನ್ಯ ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ಕೇಳಿಗ ತರಬೇಡ್ರಿ ಅಂತೇಳಿ ತ್ರಾಸು ಎಲ್ಲೇ ಆಯ್ತಂದ್ರೆ ಅವ್ರಿಗೆ. ನಾವು ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ನಾನು ನೀರಾವರಿ ಮಾಡಿಸಿದಕ್ಕೆ ನಾ ಮಾಡಿದ ಅಂತ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿದ ಅಂತ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ,
ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತೇಳಿ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರಾಗಿ ತಗೋಬೇಕು ನಾನು. ಸಿದ್ದೇಶ್ವರ ಸ್ವಾಮೀಜಿಯವ್ರ ಪ್ರೇರಣೆ ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತೇಳಿ ಇವತ್ತು ಹೇಳಿದಂಥ ಮಾತನ್ನು ಯಾವತ್ತೂ ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ ನಾನು ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗಿರೋದು ಇರಬೇಕಾಗಿ ಗುರುಗಳು ಯಾರಾದರೂ ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಉಳಿದೋರು ಯಾರೂ ಅಲ್ಲ. ನನಗೆ ನಿಜವಾದ ಸಂತ ಅವತ್ತೊಂದು ದಿವಸ ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತೆಗೆದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ, ಸೇಂಟ್ ಅಂದರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗಾಯ್ತು ಇವರು ಗೊತ್ತಿಲ್ಲ ಸ್ವಾಮೀಜಿ ಅವ್ರದ್ದು ಇವ್ರದ್ದು ಎಲ್ಲಿ ಅದು ನಮಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ ಏನು ಕಡೆ ಎಲ್ಲಾರು ಸುಮ್ಕೊಂಡ್ರು ಹಾಂ ಆಯಿತಾ. ಮತ್ತು ಇದು ಫೋಟೋನು ಏನಾರ ಇದು ಅದ ಅನ್ಬಾರ್ದು ನೀವು ಏನಂತೀರಿ ಹಾಂ ಆಯ್ತು ಜನರಲ್ಲ. कोजागिरी पौर्णिमा आहे आणि आज ಈಗ ಅದಕ್ಕೆ ತಮ್ಮ ಆಕ್ಷೇಪ ಇದೆ ಸರ್. ಆಕ್ಷೇಪ ಇಲ್ಲ, सुद्धा आजच आहे. ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನು ನೀವು ಪಾಲನೆ ಮಾಡ್ತೀರಿ. ಹೌದು ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ. ನಿಮ್ಗೆ ಯಾರು ಬಂತಾರೆ ನಾ ಬೈದಿನ ಅದಕ್ಕೆ ಇಷ್ಟೇ. ಎಂ ಬಿ ಪಾಟ್ರಿ ಯಾರೋ ಒಬ್ಬ ಕಡೆ ಯಾರೋ ಎಂ ಬಿ ಪಾಟಿ ಯಾರ್ದು ಮಾತು ಕೇಳಿಲ್ಲ, ಪಿ ಎಗಳು ಮಾತು ಮೊದಲು ಕೇಳ್ತೀನಿ ಏನ ಎಂಥವ್ರ ಮಾತು ಕೇಳಿಲ್ಲ. ಪಿ ಎಗಳು ಮಾತು ಕೇಳ್ತಾರೆ, ಅದು ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ ಇದನ್ನು ಮಾಡ್ಸಕ್ಕೆ ಹಚ್ಚಿದವರೇ ಸ್ವಾಮಿಗಳಿಗೆ, ಲಿಂಗಾಯತರು ಬಡದಾಡಕ್ಕೆ ಹಚ್ಚಿದವರೇ ಯಾರು? ಅದೇ ಅದೇ ಯಾರು ಅನ್ಬೋದಲ್ಲ. ನಾನು ಅಂದಿಲ್ಲ, ಅನ್ಬೋದಲ್ಲ ನಿಮ್ಗೆ ಇವ್ರ ಸಿಬಲ್ ಅಂತಲ್ಲಪ್ಪ. ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ ನಿಮ್ದೆಲ್ಲ ಈಗ ನಾವು ಅನ್ಬೋದಲ್ಲ. ನೀವು ಇವ್ರು ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ರು ಹಚ್ಚಕ್ಕೆ ಹೇಳಿ ಬಿಡುವಲ್ಲಿ ಬಿಡ್ರಿ. ಈಗ ನನ್ನ ಫ್ಲೈಟ್ ಟೈಮ್ ಅದ. ಕಳ್ತೀನಿ ತಗೋ, ನಿಂಗೆಲ್ಲ ಕಳ್ತೀನಿ ತಗೋ, ನಿನ್ಗೆ ಕೇಳ್ತೀನಿ. ಶ್ರೀಗಳಿಗೆ ಬಸವನಗೌಡರು ಏಕವಚನದಲ್ಲಿ ಮಾತಾಡಿದ್ದಾರೆ ಮತ್ತು ಇವರಿಗೆ ಸಾಣೆ ಯಾರು ಬಸವನಗೌಡರು ನೋಡ್ರಿ. ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಯಾರೇ ಸ್ವಾಮಿಗಳು ಇರಲಿ, ಸ್ವಾಮಿಗಳಿಗೆ ನಾವು ಏಕವಚನದಾಗ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನ್ಯಾಳ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತು ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ ಗೊತ್ತವ್ರು ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ತಗೊಂಡಿದ್ರು ಅವರು. ಅದು ಬೇರೆ ಅರ್ಥ ಇದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೆ. ಉಲ್ಟಾ ನಾವಾಗ ಹೊರಟೆಯವ್ರು ಬೈದ್ರು ನನಗೆ, ಬೋಟವ್ರು ಬೈದು ಹೊರಟೆಯವ್ರು ಕ್ಷಮೆ ಕೇಳಿದ್ರು ತುಂಬ ಸಹ. ಅವಾಗ ನಮ್ಮ ಹೊರಟೆಯವರು ಕ್ಷಮೆ ಕೇಳಿದ್ರು ಅವರು. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ, ಮತ್ತು ಗಳಸೆ ಕಂಟಾಸ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತು ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರಿ ಅವ್ರಿಗೆ ಯಾವ ಅರ್ಥ ನಾ ಹೇಳಿದೆ, ನನಗೆ ಹಿಂಗೆ ಅರ್ಥನಾಗ ಅಂತೀನಿ ಅಂತ ಅವರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗೆ ಅಂತೀರಾ ಅಂಥೇಳಿ. ಆವಾಗ ಹೊರಟೆಯವ್ರು ಇದ್ರೆ ಇಲ್ಲ ಇದು ತಪ್ಪದ. ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿ, ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಅಂತ ಆಯ್ತಪ್ಪ ಅಂತ ಎಂ ಬಿ ಪಾಟ್ಲದಲ್ಲ ತಪ್ಪದು. ಆಮೇಲೆ ಮುಂದಿನ ಹೇಳೋದು ನೆನಪಿಸಿದ್ರಿ ಕಲಬುರಗಿಯಲ್ಲಿ ಬರ್ತೀನಿ. ಪರ್ಯಾದ ಮೀಟಿಂಗ್ ಎಲ್ಲಪ್ಪ ಇದೆ ಏನೋ ಬಸವದಳ ಬಸವ ಸೇನೆ ಆಲ್ರೆಡಿ ಪಥಸಂಚಲನದ ಸ್ಪರ್ಧೆ ಏರ್ಪಟ್ಟಿಲ್ಲ. ಒಂದು ಕಡೆ RSS, ನಮ್ಮ ಕಡೆ ಕರೆಕ್ಟ್. ಬಸವದಳನು ಬರುತ್ತಾ ಈ ಮತ್ತೆ? ನಂದು ಬರೀ ಬಸವದಳ ಅಲ್ಲ, ನನ್ನ ಕೂಡ ನೀವೇನು ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮಾ ಆರ್ಮಿಗೆ ಟಂಚಿರಿ ನೀವು ಭಾಳ ಕಂಡಪಡಿ ಅಂಜಾರಿ ಇವರೆಲ್ಲ ಏನ್ರಿ ಭೀಮಾ ಆರ್ಮಿಗೆ. ನಮ್ಮದು ಬಸವ ಆರ್ಮಿ ಬರ್ತದ, ಭೀಮಾ ಆರ್ಮಿ ಬರ್ತದ, ಸಿದ್ದರಾಮಯ್ಯನ ಐಂದ ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ, ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾ ನೋಡ್ತೀವಿ. ನನ್ನ ವಿರುದ್ಧ ಬರೋರು ಯಾರು? ನೀವು ಮಂದಿನ ಕೂಡ್ಸೋರು ಯಾರಪ್ಪ? ಅದೇ ಅಲ್ಲ ಅವರೇ ನನ್ನ ವಿರುದ್ಧ ಓಟ್ ಹಾಕೋರು BJP ಅವರು. BJP ಸಮಾವೇಶ ಮಾಡ್ತೀರಿ, ಅದನ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾಗ ನೀವು ಇದ್ರಿ ಮರಳಶಂಕರ್, ಮತ್ತು ನಿಮ್ಮ ಬಿಟ್ಟಿನ ತಗೊಂಡ್ರಿ ನೀವು ಓದಿರಿ ಏನು ಅದಕ್ಕೆ. ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗುವುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೆನೂ ಕೂಡ ಅವ್ರಿಬ್ಬರು ಬಂದು ರಾತ್ರಿ ಸಂಜೆಗೆ ಪಡೆಯಾಗ ಸಾಹೇಬ್ರು ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ ಏನ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತು ನೀವು ನಮಗೆ BJP ಪಾರ್ಟಿಯಾಗ ಅದಾವ್ರಿ, ಮತ್ತು ನಾವೆಲ್ಲ
ಇದ್ರಾಗ ನಿನ್ನೆ ಬಂದೆ ಮತ್ತೆ ಹೆಸರು ಹೇಳಕ್ಕೆ ಹೋಗಂಗಿಲ್ಲ ಪಾಪ ಯಾಕೆ ಕೆಲಸ ಮಾಡ್ಬೇಕು ಹಣ್ಣು ಹೋದವು ಏನ್ರಿ ಬಂದು ಸುಮ್ಮನೆ ನೀವಲ್ಲರೂ ತಪ್ಪು ಕೊಟ್ಟಿರಿ ಸಾಹೇಬ್ರ ನಿನ್ನೆ ಸಂಜೆಗೆ ಬಂದಿದ್ರು ನನ್ನ ಕಡೆ 7 ಗಂಟೆಗೆ ಏನ್ರಿ ಬಂದಿದ್ರು ನನ್ನ ಕಡೆ ಬಂದ ನಾವು ಸುಮ್ಮ ಪ್ರತಿಭಟನೆ ನಾವು ಇರ್ತೀವಿ ಮತ್ತು ಎಲ್ಲರೂ ನೀವೆಲ್ಲರೂ ತಪ್ಪು ತಿಳ್ಕೊಂಡಿರಿ ಏನು ನನ್ನ ಕಡೆ ಬಂದಿರ ಆಮೇಲೆ ಎಲ್ಲ ನನಗೆ ಮಾಹಿತಿ ಕೊಡಾಕ್ತಾರೋ ಅವರ ಎಲ್ಲ ಈ ಮಂದಿ ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ ನಿಮ್ಮಂಥವ್ರು ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ ಮಾಡ್ರಪ್ಪ ನಿಮ್ಮೊಂದು ಯಾರೊಬ್ಬರು ನಿಂದಿರಬೇಕಲ್ಲ. ಸರ್ ನಿನ್ನೆ ಎತ್ತಾಳವರು ವಿಜೇಂದ್ರ ಅವ್ರನ್ನ ಕರ್ಕೊಂಡು ಇವರು ಪ್ರತ್ಯೇಕ ಲಿಂಗಾಯತ ಮಾಡಿ ನಾವು ಬಿಜೆಪಿಯಲ್ಲಿ ಆರಾಮಾಗಿರ್ತೀವಿ ನೋಡ್ರಿ. ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ, ವಿಜೇಂದ್ರ ನನಗೇನು ಸಂಬಂಧ ಅದ ಅವ್ರವ್ರು ಕೇಳ್ಕೊಡ್ರಿ. ಆದರೆ ಇಷ್ಟೇ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಸಹಿ ಮಾಡಿದ್ರು. ಲಿಂಗಾಯತ ಅಲ್ಲ ನಾನು ಮಾಡಿದ್ದೆ ಅವಾಗ ಸಹಿ ವೀರಶೈವ ಲಿಂಗಾಯತ. ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲಿಲ್ಲ. ಶೈವ ವೀರಶೈವ ಪದ ಬಳಸಿದಕ್ಕೆ ಅದು ಅನುಮೋದನೆ ಆಗಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದ್ವಿ. ಸರಿ ಆಮೇಲೆ ಏನ್ರಿ ನಾ ಹೇಳ್ತೀನಿ ನಮ್ಮ ಮನ್ಯಾಗ ನೋಡಪ್ಪ, ನಮ್ಮ ಮನ್ಯಾಗ ಹೇಳ್ತೀನಿ ಕೇಳಿ. ನಾ ರಾಜಕೀಯದಾಗ ಅದೀನಿ. ನಾ ದುರ್ಗವ್ನ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಮತ್ತು ಯತ್ನಾಳ್ ಬಸವನಗೌಡರು ಹೇಳಿದ್ರು, ಅದನ್ನು ಹೇಳಬೇಕಾಗಿತ್ತು. ನಿನ್ನೆ ಇದಕ್ಕೆ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ, ಸಿದ್ದರಾಮೇಶ್ವರ ಗುಡಿ ಹೊಂಟಿತ್ರಿ ನಮ್ಮ ಕೈ ಅಂದವು ಏನ್ರಿ, ಸರ್ಕಾರ ಅದನ್ನು ಇದು ಮಾಡಕತ್ತಿದ್ರು, MB ಪಾಟ್ರು ಉಳಿಸಿದಾರ ಹೇಳಿದ್ರಲ್ಲ, ಹೇಳ್ಯಾರ ಇಲ್ಲೋ? ಮತ್ತು ಸಿದ್ದರಾಮೇಶ್ವರ ಅವರು ಒಬ್ಬರು ಶರಣೆ. ಭಾಳ ಮಂದಿ ಸಿದ್ದರಾಮೇಶ್ವರ ದೇವರು ಇದು ತಿಳ್ಕೊಂಡ್ರೆ ಅವರು ಶರಣರಿಗೆ ವಚನ ಬರ್ತಾರೆ. ಸಿದ್ದರಾಮೇಶ್ವರು ಬರೀ ಕೆರೆ ಕಟ್ಟಿದ್ದಲ್ಲ, ಎಲ್ಲರೂ ಗುಂಡಾಗಳ ಇವರೇ ಮಹಾ ಗುಂಡಾದಾರ. ಥ್ಯಾಂಕ್ ಯು. ಅದಕ್ಕೆ ಒಂದು ಹೇಳ್ತೀನಿ, ಬಸವನಗೌಡರ ಬಾಯಿಗೆ ಲಗಾಮಿರಲಿ. ನೀವು ಎಲ್ಲರೂ ಯಾರಿಗಾರ ಲೂಸ್ ಮಾತಾಡಿದಂಗೆ ನಾರಿಗೆ ಹರಿಬಿಡ್ದಂಗೆ ನನಗೆ ಬಿಡಕ್ಕೆ ಹೋದ್ರೆ ಅದು ಚೆಂದ ಆಗೋದಿಲ್ಲ. ಮತ್ತು ನಾವು ಯಾರಿಗೂ ಅಂಜಂಗಿಲ್ಲ, ಲೆಟ್ ಹೊಲಾಗೋ ಮನೆಗೋ ಅಂತ ತಿಳ್ಕೊಂಡು ಹೋಗಿದ್ದೀವಿ. ಯಾರು ಹೌದಾ? ಹೌದಾ? ಅದು ಅವ್ರು ಫೋನ್ ಮಾತಾಡಿ ನನಗೆ ಫೋನ್ ಮಾಡ್ಯಾರ, ಅವ್ರು ಮಾತಾಡಿ ನನ್ನ ಫೋನ್ ಮಾಡ್ಯಾರ ಕೊಡ್ರಿ. ಅವ್ರು ಏನು ಬೇಕಾದ ಹೇಳ್ತಾರೆ ಅವ್ರಿಗೆ. ಇನ್ನು BJP ಅಂತ ಹೇಳ್ತಾರೆ. ಇನ್ನ ಏನು ಹೇಳೋದು? BJP ಅದಾರ ಅವರು? ನೀನು ಹೇಳಾರ BJP ಅಂತ. ನಾವು BJP ಎಲ್ಲ ಹಿಂದೂಗಳು ಅಂತ. ಕಾಂಗ್ರೆಸ್ದವರು ಹಿಂದೂಗಳು ಅದಾರ. ಸಿದ್ದರಾಮಯ್ಯ ಇದೂನಾ? ಸಿದ್ದರಾಮಯ್ಯನೂ ಹಿಂದೂನೇ. ಯಾವುದು ಮಾಡ್ತಪ್ಪ, ಅವ್ರಿಗೆ ನೋಡ್ರಿ ಹಕ್ಕದ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಕ್ಕದ, ಅವ್ರು ಮಾಡಲಿ. ನಿಮ್ಮದು ಏನಾಯ್ತು ತಾಕತ್ತು ಎಲ್ಲ ನೀವು ಮಾಡ್ರಿ, ನಂದೇನು ತಾಕತ್ತು ನಾ ಮಾಡ್ತೀನಿ. ಹೇಳಿನಲ್ಲ, ಇಟ್ಟೆಲ್ಲ ಹೇಳ ಮಟ್ನಿ ಅದನ್ನು ಕೇಳ್ತಲ್ಲ. ಚಂದನ ರಾಮಾಯಣ ಕೇಳಿ ಮುಂಜಾನೆ ರಾಮ ಸೀತಾ ಏನಾದ್ರು ಕೇಳಂಗೆ ನಾನೇನೂ ಅಂದಿಲ್ಲ, ನಾನು ಅನುಭವದ ಹೇಳಿದ್ದೀನಿ. ನಿಮ್ಗೆ ಇರ್ತವ್ರು ಮಾತಾಡ್ತಕ್ಕ ಹಚ್ಚಾರ ನೋಡಪ್ಪ, ಯಾಕಂದ್ರೆ ನಿಮ್ಗೆ ಐತಿ ಅದು ಮಾಡಿರಿ, ಫಾಲೋ ಮಾಡಿರಿ. ನಿಮ್ಗೆ ಏನು ಮಾಡೋದು? ನೀವು RSS ಫಾಲೋ ಮಾಡ್ತೀರಾ, ಫಾಲೋ ಮಾಡಿರಿ. ನೀವು ಜೈನ ಧರ್ಮ ಮಾಡ್ತೀರಿ, ಜೈನ ಧರ್ಮ ಮಾಡಿರಿ. ನಿಮ್ಗೆ ಯಾರು ಮಾಡಂತಾರೆ? ನಾ ಅವ್ರಿಗೇನು ಅಂತೀನಿ ಅಂದಿದ್ದೀನಿ ಅಂದರೆ ಅವ್ರಿಗೆ ನೀವು ಇದನ್ನ ಯಾಕೆ ಫಾಲೋ ಮಾಡ್ತೀರಿ ಅಂತ ಕೇಳಿದ್ದೀನಿ ನಾನು. ನಾ ಅವ್ರ ಬಗ್ಗೆ ಮಾತಾಡ್ತೇನೆ. ನಾ ಇವಾಗ ಬಸವನಗೌಡರ ಬಗ್ಗೆ ಮಾತಾಡ್ತೇನೆ, ಕಡೆ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕಲ್ಲ. ನೀವು ತಂದಿರಿ ಈಗ ಯತ್ನಾಳ್ ಅವರಿಗೆ ಒಮ್ಮೆ ಯತ್ನಾಳ್ ಅವರಿಗೆ ಹಿಂದೆ ಮುಸ್ಲಿಮರಿಗೆ ಬೈದಾಗ, ಪೈಗಂಬರ್ ಬೈದಾಗಲೂ ಸಹ ವಾರ್ನ್ ಮಾಡಿದ್ರು. ಹೌದು, ಬಟ್ ಅದೇನೂ ಆಗಿಲ್ಲ. ಈಗೂ ಇಂಥ ವಾರ್ನ್ ಮಾಡ್ತಾ ಇದ್ದೀರಿ, ಅದು ಆಗುತ್ತಾ ಅಂತ ನೋಡಿರಿ. ಯತ್ನಾಳಗೊಮ್ಮೆ ಹಿಂದಕ್ಕೆ ಮಾಡಿದಾಗ ನಾ ಏನು ಮಾಡಿ ನಮಗೂ ಇಲ್ಲೇ ಅದು ಬಟ್ಟಾರಿದ್ದು ಗೊತ್ತದ. ಹಿಂದಕ್ಕೊಮ್ಮೆ ಮಾತಾಡಿದರು, ರಕ್ಕನಾಗ ಹೋಗಿ ಮಾಡ್ಕೊಂಡು ಇದು ಮಾಡಿದರು. ಹೋಗಲ್ಲಿ ಇವ್ರನ್ನ ಅರೆಸ್ಟ್ ವಾರಂಟೇ ಹಾಕಿದ್ವಿ ಏನ್ರಿ. ಇವ್ರು ಹೋಗಿ ಇದ್ರಾಗ KLAG ಹಾಸ್ಪಿಟ್ಲಾಗ ಅಡ್ಮಿಟ್ ಆದರು. ನಾ ಕೈ ಹಚ್ಚಿದೆಲ್ಲ ಮಾಡ್ತೀವಿ. ಆದರೆ ಎಷ್ಟಿನಿ ಯಾರು ಸೀರಿಯಸ್ ತೊಗೋತಾರೆ ಅವ್ರನ್ನ? ನಾನೇ ಸೀರಿಯಸ್ ತೊಗೊಳಂಗಿಲ್ಲ. ಸೊಮ್ಮೆ ನಾನು ಭಾಳ ಸ್ವಲ್ಪ ಆ ಬಾಯಿ ಬಿಟ್ಟಿದ್ರು, ಭಾಳ ಬಾಯಿ ಮುಚ್ಕೊಂಡು ಮುಕ್ಳು ಮುಚ್ಕೊಂಡು ಕೂಡತ್ತೆ ನೋಡ್ತಾರೆ. ಮಾಮರ ನಿಮ್ಗೆ ಅದು ಟೀಕಾ ಶಬ್ದ ಅದು ನಮ್ದು ಅಲ್ಲ, ಅದು ಜವಾರಿ, ಅದು ಮೈಸೂರು. ಅದರ ಕಲ್ಕೋ ಮರೆ ದಕ್ಷಿಣದ ಅದು ಆಡುಭಾಷೆ ಅಲ್ಲ ನಮ್ದು ಅದು. ಆಮೇಲೆ ಎಲ್ಲರೇ ಇದು ಮದು ಮಾಡಿದ್ರೆ ನಡೆಯಾಗಿಲ್ಲ ಅಂದರೆ. ಥ್ಯಾಂಕ್ ಯು. ನನಗೆ ನೋಡಪ್ಪ, ಅಮ್ಮಾರ ಅಲ್ಲಿ ತನಕ ಹೋಗ್ಯಾರ ಅವರು. ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ಯಾರ? ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ. ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ, ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರೆ ಇವತ್ತು ಒಂದು ಇವ್ರಾಗಿ ಸಾಲಂಗಿಲ್ಲ.
ಅದನ್ನು ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಕತ್ತದ ದಾಡಿಗೆ ಏನ್ರಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು